ಲೋಕಸಭಾ ಅಖಾಡಕ್ಕೆ ಕರ್ನಾಟಕದಿಂದ ಸ್ಪರ್ಧೆ ಮಾಡ್ತಾರಾ ಪ್ರಿಯಾಂಕಾ ಗಾಂಧಿ? ನಿನ್ನೆ ಪರಮೇಶ್ವರ್ ಸುಳಿವು ಕೊಟ್ಟಿದ್ರು. ಇವತ್ತು ಶಿವರಾಜ್ ತಂಗಡಿಗೆ ಕೂಡ ಅದನ್ನ ಪುನರಾವರ್ತನೆ ಮಾಡಿದ್ದಾರೆ. ಆ ಸುಳಿವಿಗೆ ಮತ್ತಷ್ಟು ಇಂಬು ಬರುವ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಕರ್ನಾಟಕದಿಂದ ಸ್ಪರ್ಧೆ ಮಾಡ್ತಾರಾ? ಶಿವರಾಜ್ ತಂಗಡಿ ಹೇಳಿದ್ದಾರೆ, ಕೊಪ್ಪಳಕ್ಕೆ ಬಂದರೆ ಪ್ರಿಯಾಂಕಾ ಗಾಂಧಿ ಅವರನ್ನ ರೆಡ್ ಕಾರ್ಪೆಟ್ ಆಗಿ ಸ್ವಾಗತ ಮಾಡ್ತೀವಿ. ಅವರು ಸ್ಪರ್ಧೆ ಮಾಡಿದ್ರೆ 1 ಲಕ್ಷಕ್ಕೂ ಹೆಚ್ಚು ಲೀಡ್ನಿಂದ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಸ್ಪರ್ಧೆಯ ಬಗ್ಗೆ ಶಿವರಾಜ್ ತಂಗಡಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ದೇಶಾದ್ಯಂತ ಸರ್ವೆ ಮಾಡ್ತಾ ಇದೆ. ಕೆಲವು ನಮಗೂ ಗೊತ್ತಾಗೋದಿಲ್ಲ. ಕಳೆದ 2 ಅವಧಿಗೆ ಜನರ ಮನಸ್ಸು ಕೆಡಿಸಿ ಬಿಜೆಪಿಗರು ಗೆದ್ದಿದ್ರು. ಕೊಪ್ಪಳ ಜನ ಪದೇ ಪದೇ ಅದೇ ತಪ್ಪು ಮಾಡಿ ಮೋಸ ಹೋಗೋದಿಲ್ಲ. ಈ ಬಾರಿ ಬಿಜೆಪಿಗೆ ಮತದಾರರು ತಕ್ಕ ಪಾಠ ಕಲಿಸ್ತಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ ಶಿವರಾಜ್ ತಂಗಡಿ. ಪ್ರಿಯಾಂಕಾ ಗಾಂಧಿ ಅವರು ಕೊಪ್ಪಳ ಕ್ಷೇತ್ರಕ್ಕೆ ಬಂದು ನಿಂತರೆ, ಬರ್ತೀನಿ ಅಂದ್ರೆ ರೆಡ್ ಕಾರ್ಪೆಟ್ ಆಗಿ ಸ್ವಾಗತವನ್ನ ಈ ಕ್ಷೇತ್ರದ ಜನರು, ಈ ಜಿಲ್ಲೆಯ ಜನರು, ಈ ಕ್ಷೇತ್ರದ ಜನರು ಮಾಡ್ತಾರೆ. ಮತ್ತು ಇಡೀ ದೇಶದೊಳಗನೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಎಲ್ಲಿದೆ ಅನ್ನೋದನ್ನ ಈ ದೇಶಕ್ಕೆ ಪರಿಚಯ ಆಗುತ್ತೆ. ಅದ್ರ ಜೊತೆಗೆ ಕೇಂದ್ರದ ಯೋಜನೆಗಳನ್ನ ಈ ಕ್ಷೇತ್ರಕ್ಕೆ ತರಕ್ಕೆ ಸಾಧ್ಯತೆ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಬಹಳ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದೆ. ಕೆಲವೊಂದಿಷ್ಟು ನಮ್ಮ ಕಾರ್ಯಕರ್ತರಿಗಾಗ್ಲಿ, ನಮ್ಮ ನಾಯಕರಿಗಾಗ್ಲಿ ಗಮನಕ್ಕಿರಲಾರ್ದು ಸರ್ವೆ ಮಾಡಿಸ್ತಾ ಇದೆ. ಎಲ್ಲ ಕ್ಷೇತ್ರದೊಳಗೂ, ನಾಟ್ ಓನ್ಲಿ ಕೊಪ್ಪಳ, ಇಡೀ ದೇಶಾದ್ಯಂತ ಸರ್ವೆ ಕಾರ್ಯಗಳನ್ನು ಮಾಡ್ತಾ ಇದೆ. ಸರ್ವೆ ಕಾರ್ಯಗಳನ್ನು ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕ್ಯಾಂಡಿಡೇಟ್ ಅನ್ನು ನಿಲ್ಲಿಸಬೇಕು ಅಂತ ನಿರ್ಧಾರ ಮಾಡ್ತಾ ಇದೆ. ನಮಗೂ ಕೆಲವೊಂದಿಷ್ಟು ಗೊತ್ತಾಗಲ್ಲ. ಈಗ ಹಿಂದೆ ವಿಧಾನಸಭಾ ಕ್ಷೇತ್ರದಾಗ, ನನ್ನ ಕ್ಷೇತ್ರದಾಗ ಸರ್ವೆ ಮಾಡಿ ಹೋಗಿದ್ರಂತ, ನನಗೆ ಗೊತ್ತಿದ್ದಿಲ್ಲ. ಆಮೇಲೆ ಚುನಾವಣಾ ಪೂರ್ವ ಸಮೀಪ ಒಂದತ್ನಾಗ ನಮಗೆ ಹೇಳ್ತಾರೆ, ಇಲ್ಲಿ ಈ ಭಾಗ ಹಿಂಗಿದೆ, ಈ ಭಾಗ ಹಿಂಗಿದೆ, ಈ ಸಮಾಜ ಹಿಂಗಿದೆ, ಈ ಕಮ್ಯುನಿಟಿ ಹಿಂಗಿದೆ, ಅದನ್ನು ಸರಿ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ನಮಗೆ ಫೀಡ್ಬ್ಯಾಕ್ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದೆ. ಅದು ನನ್ನ ಗಮನಕ್ಕಿಲ್ಲ. ಬಂದರೆ ಅದ್ಭುತವಾದಂಥ ಸ್ವಾಗತ. ನಾವು ಇಡೀ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನರು ಬಹಳ ಅದ್ದೂರಿಯಿಂದ ಸ್ವಾಗತ ಮಾಡಿ ಅವ್ರನ್ನ ಅದ್ಭುತ ಲಕ್ಷಕ್ಕಿಂತಲೂ ಹೆಚ್ಚು ಲೀಡ್ನೊಳಗೆ ಗೆಲ್ಲಿಸುವಂಥ ಕೆಲಸ ಮಾಡ್ತಾ ಮಾತಿದೆ.